ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ ಬಗಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ. ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ ಬಗಳ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ. ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ. ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ. ರಾಘವೇಂದ್ರ ತೀರ್ಥನೀತ ರಾಜಿಸುವಾತ. ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ. ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಕಾಮಕ್ರೋಧಾದಿಗಳನ್ನ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತ ನಾಲ್ಕು ವೇದ ಪ್ರಖ್ಯಾತ. ಕಾಮಕ್ರೋಧಾದಿಗಳನ್ನ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತ ನಾಲ್ಕು ವೇದ ಪ್ರಖ್ಯಾತ. ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ. ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ ಶ್ರೀಮದ್ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ. ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ. ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ. ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ. ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ. ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ. ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ. ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ. ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ. ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಇದೊಂದು ಪ್ರತಿಮಂತ್ರಾಲಯವಾಗಿ ನಾವು ಇದನ್ನು ಭಾವಿಸ್ತೇವೆ. ಯಾಕೆ ಹೇಳಿದರೆ ತಾಯಿ ದುರ್ಗಾ ಪರಮೇಶ್ವರಿ ಈ ಕ್ಷೇತ್ರ ದೇವತೆಯಾಗಿ ಇಲ್ಲಿ ನೆಲೆಗೊಂಡು ತನ್ನ ಭಕ್ತಾಗ್ರೇಸರನಾದ ರಾಘವೇಂದ್ರ ಸ್ವಾಮಿಗಳವರನ್ನು ಇಲ್ಲಿ ಬರಮಾಡಿ ಆಶೀರ್ವಾದವನ್ನು ಮಾಡಿ ಭಕ್ತರಿಗೆ ಗುರುಗಳು ದೇವತೆ ಇಬ್ಬರೂ ಅನುಗ್ರಹ ಆಶೀರ್ವಾದ ಪಡೆಯುವಂತಹ ಸೌಭಾಗ್ಯವನ್ನು ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಿದ್ದಾಳೆ. ಈ ಮಠದ ಒಂದು ನಿರ್ಮಾಣ, ಸ್ಥಳದಾನ, ಭಕ್ತರ ದೇಣಿಗೆ, ರಾಯರ ಆಗಮನ, ವೃಂದಾವನ, ಪ್ರತಿಷ್ಠಾಪನೆ ಇದೆಲ್ಲವೂ ಕೂಡ ನಮ್ಮ ಪುರಾಣಿಕರ ದಂಪತಿಗಳು, ಅವರ ತಂದೆ ತಾಯಿಗಳು ಅವರೆಲ್ಲರ ಒಂದು ವಿಶೇಷವಾದ ಭಕ್ತಿಯ
ಕರೆಗೆ ಓಗೊಟ್ಟು ನಿಮ್ಮೆಲ್ಲರನ್ನು ಆಹರಿಸಲು ರಾಘವೇಂದ್ರ ಸ್ವಾಮಿಗಳವರು ಬಂದಿದ್ದಾರೆ. ಇದು ಮಂತ್ರಾಲಯದ ಮಠವೋ ಸ್ವಾಮಿಗಳ ಮಠವೋ ಅಲ್ಲ, ಇದು ಭಕ್ತರ ಮಠ, ನಿಮ್ಮ ಮಠ ಇದು. ಆದ್ದರಿಂದ ನೀವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಏನು ಕಟ್ಟಿ ಬೆಳೆಸಿದ್ದೀರಿ ಈ ಮಠವನ್ನು, ಇಲ್ಲಿ ರಾಯರ ಸೇವೆಯನ್ನು ಮಾಡಿಕೊಂಡು ರಾಯರ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಬೇಕು. ಮತ್ತು ವರ್ಷಕ್ಕೆ ಒಮ್ಮೆ ಆದರೂ ಮಂತ್ರಾಲಯಕ್ಕೆ ನೀವು ಬರಬೇಕು. ಒಮ್ಮೆ ಬಾರದಕ್ಕಾಗದೇ ಇದ್ದರೆ ರಾಯರೇ ಇಲ್ಲಿದ್ದಾರೆ, ನಿಮಗೆ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಎಲ್ಲರ ಪರವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಪುರಾಣಿಕರು ಅವರ ಕುಟುಂಬದ ವತಿಯಿಂದ ಏನೆಲ್ಲ ಕಾರ್ಯಗಳು ನಡೆಸ್ತಾ ಇದ್ದಾರೆ ನಮಗೆ ಅತ್ಯಂತ ತೃಪ್ತಿದಾಯಕವಾಗಿದೆ. ಅವ್ರು ಹೇಳಿದರು, ಈ ಕಟ್ಟಡ ಎಲ್ಲ ನೋಡಿ ಸ್ವಾಮಿಗಳು ಸರಿ ಇದೆ ಅಂತ ಹೇಳ್ತಾರೋ ಏನೋ, ಅಥವಾ ಇದಕ್ಕೆ ಏನಾದರೂ ವ್ಯತ್ಯಾಸ ಹೇಳ್ತಾರೋ ಅಂತ ಹೇಳಿದರು. ಯಾವ ಕರೆಕ್ಷನ್ನೂ ಮಾಡಲಿಕ್ಕೆ ಇಲ್ಲ, ಎಲ್ಲ ರೀತಿಯಲ್ಲಿಯೂ ಕೂಡ 100ಗೆ 100% ಪರ್ಫೆಕ್ಟಾಗಿ ಈ ಕಟ್ಟಡ ನಿರ್ವಹಣೆ ಮತ್ತು ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ ಅಂತ ಅನ್ನುವಂತಹ ಪೂರ್ಣ ತೃಪ್ತಿಯನ್ನು ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಅಭಿನಂದಿಸಿ, ಪುರಾಣಿಕರ ಕುಟುಂಬವನ್ನು ಅಭಿನಂದಿಸಿ, ಕ್ಷೇತ್ರ ದೇವತೆಯಾದಂತಹ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಅಭಿನಂದಿಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.